ಸೊ ಓಕೆ ನೋಡ್ಬೋದು, ಹೊಸ ಅಕ್ಕಿನ ಇವತ್ತು ಜಾಸ್ತಿ ಮೇಲಾಗಬಾರ್ದು ಅಂತ ಬಾಲ ಕಟ್ಟಿ ಬಿಟ್ಟಿದೆ. ಓಕೆನಾ, ಅಕ್ಕಿ ಹೊಡೆದಿದ್ದು 2 ರೌಂಡು. ಓಕೆನಾ, ಜಾಸ್ತಿ ಅಲ್ಲ, ಮನೆ ಸುತ್ತನೇ ಸುಮ್ಮನೆ ತಿರುಗಿ ಬಂದು ಛತ್ರಿ ಮೇಲೆ ಕುತ್ಕೊಂತು. ಆದರೆ ನೋಡಿ ಆಲ್ರೆಡಿ ಅಕ್ಕಿ ಬಾಯಿ ತೆಗೆದಿದೆ. ಓಕೆನಾ, ಹೊಸ ಅಕ್ಕಿ, ಯಾಕೆಂದರೆ ಇದು ತುಂಬ ಹಿಂದೆ ಪಲ್ಲ. ಓಕೆನಾ, ಹಿಂದೆ ಹೋದ್ರೆ ಅಕ್ಕಿ ಮುಂದೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ, ಅದಕ್ಕೆ ಜಾಸ್ತಿ ಮೇಲಾಗಬಾರ್ದು ಅಕ್ಕಿ ಅಂದ್ಬಿಟ್ಟು ಬಾಲ ಕಟ್ಟಿ ಬಿಟ್ಟಿದೆ. ಓಕೆನಾ, ಒಂದು 2-3 ದಿವಸ ನೀಟಾಗಿ ಚೆನ್ನಾಗಿ ಅಕ್ಕಿ ಕುತ್ಕೊಳ್ಳಿ ಅಂತ. ಈಗ ಅಕ್ಕಿ ಸ್ವಲ್ಪ ಬಾಯಿ ತೆಗೆದಿದೆ. ಓಕೆನಾ, ಹಾಗೆ ನಮ್ಮ ಗೇರ್ವಾ ನಿಮಿಷ ಗೇರ್ವನು ಸಹ ನಾನು ಅಂದರೆ ಸೆಂಟ್ರ್ ಬಾಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಓಕೆ ನೋಡಿ, ಇಲ್ಲಿ ಬಂತು, ನಾನು ಸೆಂಟ್ರ್ ಬಾಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಕಡ್ಡಿ ಬಾಲ ಕಟ್ಟಕ್ಕೆ ಹೋಗಲಿಲ್ಲ. ಏನಕ್ಕೆ ಕುಚ್ಚು ಬಾಲ ಎಂತ ಕಟ್ಟಲಿಲ್ಲ ಅಂದರೆ ಅಕ್ಕಿ ಈಗ ಮುರಿತಾ ಇದೆ ಅಲ್ವಾ. ಕುಚ್ಚು ಬಾಲ ಏನಾರ ಕಟ್ಬಿಟ್ರೆ ಅಕ್ಕಿ ಮುರಿತಾರ ಟ್ರೈ ಮಾಡ್ತಾರೋ ಸಹ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾನು ಅಕ್ಕಿ ಸ್ವಲ್ಪ ಬೇಗ ತೊಗೊಳ್ಳಿ ಅಂತ ಬೆಳಗ್ಗೆ ಸಾಯಂಕಾಲ ನೋಡ್ಕೊಂಡ್ಬಿಡ್ತಾ ಇದ್ದೀನಿ. ಬಿಟ್ಕೊಳ್ಳೋಕ್ಕೂ ಸ್ವಲ್ಪ ಭಯ, ಏನೋ ಧೈರ್ಯ ಮಾಡಿ ಬಿಟ್ಕೊತಾ ಇದ್ದೀವಿ. ಹದ್ದುಗಳು ನೋಡ್ಬೋದು. ಓಕೆನಾ, ಹದ್ದು ಸ್ವಲ್ಪ ಬಿಟ್ಬಿಡುತ್ತೆ. ಓಕೆನಾ, ಶಿಖರಗಳಾದರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡುತ್ತೆ. ಓಕೆನಾ, ಆದರೂ ಒಂದು ಧೈರ್ಯದ ಮೇಲೆ ಬಿಡ್ಕೊಂಡು ಬರ್ತಾಯಿದ್ದೀವಿ. ಓಕೆನಾ, ಇಲ್ಲೇ ಆಡ್ತಾಯಿದೆ ನೋಡಿ, ಮನೆ ಮೇಲೆ ಬಂತು. ಓಕೆ, ತುಂಬ ಚೆನ್ನಾಗಿ ಅಕ್ಕಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ಓಕೆನಾ, ಬೆಳಗ್ಗೆ ಏನಾರು ಒಂದು 7 ಗಂಟೆ ಅಷ್ಟೆಲ್ಲ ಬಿಟ್ಕೊಂಡ್ರೆ ಅಕ್ಕಿ ಒಂದು 3/4 ಅವರ್ ಆಡ್ಕೊತಿದೆ. 8 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಕಾಣಿಸ್ತಾ ಅಕ್ಕಿಗೆ ಇನ್ನೂ ತಾಕತ್ ಬೇಕಲ್ವಾ. ಬಿಸಿಲು ಕಾಣಿಸ್ತಾ ಅಕ್ಕಿ ಬೇಗ ಬಂದು ಕುತ್ಕೊಳ್ಳೋಕ್ಕೆ ಒಂದು 20 ನಿಮಿಷ ಆ ಥರ ಮಾಡ್ತಾಯಿದೆ. ಓಕೆನಾ, ಈಗ ಅಕ್ಕಿನ ಮನೆ ಮೇಲೆ ಎಬ್ಬರಿಸ್ತಾ ಇದ್ದೀನಲ್ವಾ. ಈಗ ಏನು ಮಾಡಬೇಕು ಅಂದರೆ ಅಕ್ಕಿನ ಆದಷ್ಟು ನಾನು ಸ್ವಲ್ಪ ಒಂದು 500 ಮೀಟರ್ಸ್ ಆ ಥರ ದೂರ ತೊಗೊಂಡು ಸ್ವಲ್ಪ ದಸ್ತ ಮಾಡ್ಕೊಬೇಕು. ಮನೆ ಮೇಲೆ ಓಡಿಸೋದಕ್ಕಿಂತ ಏನಂದರೆ ಅಕ್ಕಿನ ಸ್ವಲ್ಪ ದೂರ ತೊಗೊಂಡೋಗಿ ದಸ್ತ ಮಾಡೋದ್ರಿಂದ ಅಕ್ಕಿ ಏನಂದರೆ ಫುಲ್ ಸರೌಂಡಿಂಗ್ಸ್ ನೋಡುತ್ತೆ. ಈಗ ನಮ್ಮ ಗೇರ್ವಾನೆ ಈ ದಿಕ್ಕಲ್ಲೂ ಸಹ ನೋಡ್ಕೊಂಡಿದೆ. ಓಕೆನಾ, ಅಂದರೆ ಮನೆ ಮೇಲೆ ಬಿಟ್ಟಾಗ ಆ ಕಡೆ ಸ್ವಲ್ಪ ದೂರ ಬಾರ ಅಕ್ಕಿ. ಓಕೆನಾ, ರಪ್ಪನೂ ಸಹ ಸ್ವಲ್ಪ ದೂರ ಬಾರ ಪಲ್ಲ ಹೋಗುತ್ತೆ. ಈ ದಿಕ್ಕಲ್ಲಿ ಹೋಗುತ್ತೆ ಅಕ್ಕಿ, ಈ ದಿಕ್ಕಲ್ಲಿ ಬರುತ್ತೆ. ಓಕೆನಾ, ಆ ಗೇರ್ವಾ. ಓಕೆನಾ, ತಿರುವಲ್ ಆ ಥರ ಅಲ್ಲ, ಅದು ಯಾವ ಜೊತೆ ಸಿಕ್ಕುತ್ತೋ ಆ ಜೊತೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಆ ಥರ. ಓಕೆನಾ, ಒಟ್ಟಿನಲ್ಲಿ ಒಳ್ಳೆ ಟೈಮ್ ಮಾಡ್ತಾಯಿದೆ ಅಕ್ಕಿ. ಸೀಸನ್ ಅಷ್ಟಲ್ಲಿ ನೋಡ್ಕೊಬೇಕು ಯಾವ ಸ್ಟೇಜಿಗೆ ಬರುತ್ತೆ ಅಕ್ಕಿ ಅಂತ. ಎತ್ಕೊಂಡ್ಬಿಡಬೇಕು ಅಷ್ಟೇ ನಮಗೆ. ಎತ್ಕೊಂಡಾಮೇಲೆ ಅಕ್ಕಿದು ರಿಯಲ್ ಆಟ ಗೊತ್ತಾಗೋದು. ನೋಡಿ, ಮುರಿತಾ ಇದೆ ಅಕ್ಕಿ ಕುತ್ಕೊಳ್ಳೋದಕ್ಕೆ, ಅಂದರೆ ಎತ್ಕೊಳ್ಳೋದಕ್ಕೆ. ಅರೆ ಇನ್ನೂ ಅಕ್ಕಿಗೆ ಸ್ವಲ್ಪ ಬಲಿಬೇಕು. ನೋಡೋಣ ಅಕ್ಕಿ ಎತ್ಕೊಂಡಾಮೇಲೆ ಯಾವ ಥರ ಆಟ ಬರ್ಬೋದು ಅಂತ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಹೆಂಗೆ ಇವ್ರು ಬಿಡ್ಕೊತಾ ಇದ್ದಾರೆ ಅಕ್ಕಿನ ಅಂತ. ಏನಿಲ್ಲ, ನನಗೂ ಗೊತ್ತಿರಲಿಲ್ಲ ಪಟಗಳನ್ನೆಲ್ಲ ಯಾವ ಥರ ಓಡಿಸ್ಕೊಬೇಕು ಅಂತ. ಈ ನಡುವೆ ನಾನು ಕಲಿತಿರೋದು ಒಂದೊಂದೇ ಪಟ ಬಿಟ್ಕೊತಾ ಇದ್ದೀನಿ, ಕಳ್ಕೊಬಾರ್ದು ಅಂತ. ಈಗ ನೋಡಿ, ಇವೆರಡು ಪಟ ಬಿಟ್ಕೊಂಡಿದ್ದೀನಾ. ಓಕೆನಾ, ಇದು ನೋಡಿ, ಇದನ್ನು ಕೊಡ್ಸ್ಕೊತಾ ಇದ್ದೀನಿ. ಅಕ್ಕಿ ಇನ್ನೂ ಬಾಯಿ ಮುಚ್ಚಿಲ್ಲ. ರೆಕ್ಕೆ ನೋಡಿ ಎಷ್ಟು ಫ್ರೀ ಬಿಟ್ಬಿಟ್ಟಿದೆ. ಬಾಲ ಕಟ್ಬಿಟ್ಟಿದ್ದು ಚೀನಿನ ಸಹ ಓಡಿಸ್ಕೊತಾ ಇದ್ದೀನಿ. ನಾನು ಹೇಳಿದ್ದೀನಿ 5K ಆಗಿ ಶೆಕ್ನೆ ಒಂದು ಟಾಸ್ಕ್ ಕೊಡ್ತೀನಿ, ಕಂಪ್ಲೀಟ್ ಮಾಡಿದವ್ರಿಗೆ ಆ ಚೀನಿ ಗಿಫ್ಟ್ ಕೊಡ್ತೀನಿ ಅಂತ. ಅದು ಪಕ್ಕಾ ಇಷ್ಟು ಟೈಮ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆದರ್ ತಕ್ಕನಂಗೆ ಅಕ್ಕಿ ಆಡ್ಕೊಳ್ಳುತ್ತೆ. ಅಪ್ಪನೂ ಸಹ ನಮ್ಮ ಮನೇಲಿ ಚೀನಿ ಇತ್ತು, ಅದೇ ಗಂಡು. ಮತ್ತು ಕತ್ಕ್ರಾಸ್, ಹಳೇ ಕತ್ಕ್ರಾಸ್ ಇತ್ತಲ್ಲ, ಅದ್ರದ್ದು ಪಟ್ಟ ಅದು. ಓಕೆನಾ, ನಾನು ಇನ್ನೂ ಬಿಟ್ಟಿಲ್ಲ. ಫಸ್ಟು ಯಾರಿಗೂ ಕೊಟ್ಟಿದ್ದೆ, ಮತ್ತು ನಾನೇ ಇಸ್ಕೊಂಡಿದ್ದೆ. ಮತ್ತು ಈಗ ನನ್ನ ಹತ್ರನೇ ಇದೆ ಅದು. ಓಕೆನಾ, ಇನ್ನು ನಮ್ಮ ಗುಲ್ದಾರುಗಳು ಮತ್ತು ನಮ್ಮ ರೇಗ್ದಾರ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ನೋಡೋಣ. ಓಕೆನಾ, ಈ ಥರ ಅಕ್ಕಿಗೆ ನಾನು ಡೈಲಿ ಕಡಲೆಕಾಳು ಕೊಡ್ತಾಯಿದ್ದೀನಿ. ನಾನು ಈಗೇಂತ ಕೊಡಿಸ್ಕೊತಾ ಇದ್ದೀನಿ ಅಂದರೆ, ಸ್ವಲ್ಪ ಅಕ್ಕಿಗೆ ಉರ್ಜಾಗಿರೋ ಟೈಮಲ್ಲಿ ಅಕ್ಕಿ ಜಾಸ್ತಿ ಆಡೋಕ್ಕೆ ನಿಂತ್ಕೊಳ್ಳಲ್ಲ. ಅಷ್ಟರಲ್ಲಿ ಅಕ್ಕಿನ ಮನೆಗೆ ಚೆನ್ನಾಗಿ ಕಳ್ಳ ಮಾಡ್ಕೊಂಬಿಡೋಣ ಅನ್ನೋದೊಂದು ಐಡಿಯಾ ಅಷ್ಟೇ. ಓಕೆನಾ, ಅಷ್ಟರಲ್ಲಿ ನೀಟಾಗಿ ಎತ್ಸೋಣ ಅಂತ. ಅದು ಮುಕ್ಕಾಲು ಮುರಿತಾಯಿತ್ತು, ರೆಕ್ಕೆ ಹೊಡೆಯೋದು ಬೇಡ, ಹಂಗೆ ಬಿಟ್ಕೊಳ್ಳೋಣ ಅಂತ ಈಗ ಓಡಿಸ್ಕೊತಾ ಇರೋದು ನಾನು. ಓಕೆನಾ, ಡೈರೆಕ್ಟಾಗಿ ಹಂಗೆ ಜಾಲ್ ಬಾಕ್ಸಿಂದ ಛತ್ರಿ ಮೇಲೆ ಆ ಥರ ಹಾಕೊಳ್ತಾ ಅಕ್ಕಿಗಳ ಜೊತೆ ಬಿಡ್ತೀನಲ್ಲ, ಒಂದು ನಂಬಿಕೆ ಅಕ್ಕಿ ಎದೋಳಲ್ಲ ಅಂತ. ನಮ್ಮ ತಾಳಿ ಪಟ ತೋರಿಸ್ತೀನಿ ನೋಡಿ, ಮೇಲೆ ಆಡ್ತಾ ಇದೆ. ಓಕೆ, ಪರವಾಗಿಲ್ಲ, ಇವತ್ತು ಚೆನ್ನಾಗಿ ಆಡ್ತಾಯಿದೆ. ಹದ್ದುಗಳು ಸ್ವಲ್ಪ ಭಯ ಆದ್ರೂ ಏನು ಮಾಡೋಕ್ಕಾಗಲ್ಲ, ಒಂದು ಬಂಡೆ ಇರೋದ್ಮೇಲೆ ಬಿಡ್ಕೊತಾ ಇದ್ದೀವಿ. ಓಕೆನಾ, ಪಟಗಳು ಕೇಳಿದ್ರಿ, ಬೇಕು ಅಂದರೆ ಯಾರಿಗಾದ್ರೂ ಆಡಿಸ್ಕೊತೀನಿ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ತುಂಬ ಜನಕ್ಕೆ ನನ್ನ ನಂಬರ್ ಸಿಗ್ತಾಯಿಲ್ಲ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು. ಓಕೆನಾ, ನಿಮ್ಗೆ ಅಕಸ್ಮಾತ್ ನನ್ನ ನಂಬರ್ ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಸಿಕ್ಕಲಿಲ್ಲ ಅಂದರೆ ಅಬೌಟ್ ಸೆಕ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಅದರಲ್ಲಿ ಅಡ್ಮಿನ್ನು ಮತ್ತು ನಾನು ನನ್ನ ಫ್ರೆಂಡ್ ಆಗಿರ್ತೀವಿ. ಆ ಇಬ್ಬರಲ್ಲಿ ನಿಮ್ಗೆ ನಮ್ಮ ಪಿಜನ್ ಸೆಡ P20 ಅಂತ ಒಂದು ಲೋಗೋ ಇರುತ್ತಲ್ಲ, ಆ ಲೋಗೋನ ನನ್ನ ನಂಬರು. ಓಕೆನಾ, ಇಲ್ಲಾಂದರೆ ನನ್ನ ಅಬೌಟ್ ಸೆಕ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಸಹ ಹಾಕಿರ್ತೀನಿ. ಯಾರಿಗಾದರೂ ಏನೇ ಡೌಟ್ ಇದ್ದರೂ ಟೂರ್ನಿಮೆಂಟ್ ಬಗ್ಗೆ ನನಗೆ ಒಂದು DM ಮಾಡ್ಬೋದು.
ಓಕೆನಾ. ಆಲ್ರೆಡಿ ಎಷ್ಟೊಂದು ಜನ ಕಟ್ಟಿರ್ತಾರೆ ಟೂರ್ನಿಮೆಂಟಿಗೆ, ಓಕೆನಾ. ನಾವು ಇನ್ನೂ ಯಾರಿಗೂ ಕಟ್ಟಿಲ್ಲ. ನಮ್ಮ ಬ್ರದರ್ಸ್ ಆಗಿರ್ಬೋದು ಇನ್ನೂ ಯಾರೂ ಕಟ್ಟಿಲ್ಲ, ಯಾಕೆಂದರೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಷ್ಟರಲ್ಲಿ ಕಟ್ಕೊಬೇಕು, ಓಕೆನಾ. ಯಾರಾದರೂ ಅಷ್ಟರಲ್ಲಿ ಬಿಟ್ಕೊಬೇಕು ಅಂತಂದರೆ ಒಂದು ದುಮ ಹೆಣ್ಣು ಮತ್ತು ಮಕ್ಷಿ ಫೀಮೇಲ್ ಇದೆ, ಓಕೆನಾ. ಅಕ್ಕಿ ನಿಮಗೆ 1200 ಬಂದರೂ ಸಹ ನಾನು ಕೊಟ್ಬಿಡ್ತೀನಿ, ಆರಾಮಾಗಿ ಕೊಡ್ತೀನಿ. ಆರಾಮಾಗಿ 2 ಅವರ್ ಆಡಿದೆ ಅಕ್ಕಿ, 2 ಅವರ್ ಆಡಿ ಕೂತಿದೆ, ಏಟು ಸಹ ಎತ್ತಿದೆ. ಯಾರಾದರೂ ಬಿಟ್ಕೊತೀನಿ ಅನ್ನೋರಿದ್ದರೆ ನನಗೆ ವಾಟ್ಸಪ್ಪಲ್ಲಿ DM ಮಾಡ್ಬೋದು. ಅಕ್ಕಿ ಟ್ರಾನ್ಸ್ಪೋರ್ಟೇಷನ್ ಸಹ ಅವೈಲೇಬಲ್ ಇದೆ, ಓಕೆನಾ. ಇದನ್ನು ತಿಳಿಸ್ಬೇಕಿತ್ತು. ಇನ್ನು ಅಕ್ಕಿ ಇನ್ನೂ ಒಂದು 10 ನಿಮಿಷ ಆರಾಮಾಗಿ ಆಡ್ಕೊಳ್ಳುತ್ತೆ. ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ, ಅಕ್ಕಿ ತುಂಬ ಮೇಲಾಗಿಬಿಟ್ಟಿದೆ. ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಬಿಳಿ ಮೋಡದ ಹತ್ರ ಆಡ್ತಾಯಿದೆ, ಓಕೆನಾ. ಅಕ್ಕಿದು ಸ್ವಲ್ಪ ಮೇಲ್ಗೈ ಏಟ್ ಎತ್ಕೊಂಡು ಆಮೇಲೆ ಒಂದು ಮುಕ್ಕಾಲು ಗೈಗೆ ಬರುತ್ತೆ, ಓಕೆನಾ. ಈಗ ಇನ್ನೂ ಏಟ್ ಎತ್ಕೊಂಡಿಲ್ವಲ್ಲ, ಅಕ್ಕಿ ತುಂಬ ಮೇಲಾಡುತ್ತೆ. ಏಟ್ ಎತ್ತಿ ಸ್ವಲ್ಪ ದಿವಸ ಆಗಿ ಶಕ್ನೆ ಅಕ್ಕಿ ಈಗೇನು ಎದ್ದು ಆಡ್ತಾ ಇದೆಯೋ ಆ ಸ್ಟೇಜಿಗೆ ಬರುತ್ತೆ, ತುಂಬ ಮೇಲಾಗೋಕ್ಕೆ ಹೋಗಲ್ಲ, ಓಕೆನಾ. ನಮ್ಮ ತಿರುವಾಲ್ ಏನಾದ್ರು ತುಂಬ ಮೇಲೋಗ್ಬಿಟ್ರೆ ಕಣ್ಣಿಗೆ ಕಾಣಿಸಲ್ಲ ಅದು, ಓಕೆನಾ. ಇಷ್ಟು ಇವತ್ತು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಆದರೆ ನಾಳೆ ಲೈವ್ ಬರ್ತೀನಿ. ಲೈವ್ ಬರೋಕ್ಕೂ ಮುಂಚೆ ಒಂದು ರೀಲ್ಸ್ ಅಪ್ಡೇಟ್ ಮಾಡಿರ್ತೀನಿ, ಓಕೆನಾ. ಲೈವ್ ಬರಬೇಕು ಅಂದರೆ ಪಕ್ಕ ನಾಳೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರೆ ಆದಷ್ಟು ನಾಳೆ ಲೈವ್ ಬಂದೇ ಬರ್ತೀನಿ ನಾನು, ಓಕೆನಾ. ಈ ವಿಡಿಯೋದಲ್ಲಿ 8 ತನಕ ನೋಡಿ ನಾಳೆ ಏನಾರು ಲೈವ್ ಬರಬೇಕು ಅಂದರೆ ದಸ್ತಾ ಮಾಡ್ತೀನಿ. ನಾಳೆ ಲೈವ್ ಬರಬೇಕು ಅಂತ ಏನಿಲ್ಲ, ಅಲ್ಲಿ ಖಾಲಿ ಸೈಟ್ ಇದೆಯಲ್ಲ ಮುಂದೆ ಆ ತೆಂಗಿನ ಮರಗಳು, ಅಲ್ಲಿ ದಸ್ತಾ ಮಾಡೋಣ ಅಂತಿದ್ದೀನಿ. ಫಸ್ಟ್ ತುಂಬ ದೂರ ಬೇಡ, ನಾಳೆ ಫಸ್ಟ್ ಅಲ್ಲಿ ಮಾಡೋಣ ಅಂತಿದ್ದೀನಿ, ಓಕೆನಾ. ಲೈವ್ ಬರಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಪಕ್ಕ ನಾಳೆ ಲೈವ್ ಬರ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.